ಚಿತ್ತಾರ ಚಿತ್ರದ ಯಶಸ್ಸಿನ ನಂತರ ಗೋಲ್ಡನ್ ಸ್ಟಾರ್ ಗಣೇಶ್ ಮತ್ತು ನಿರ್ದೇಶಕ ಎಸ್ ನಾರಾಯಣ್ ಮತ್ತೆ ಒಂದಾಗಿದ್ದಾರೆ. ತಮಿಳಿನ ಬ್ಲಾಕ್ ಬಸ್ಟರ್ ಮೈನಾ ಚಿತ್ರದ ರೀಮೇಕ್ನಲ್ಲಿ ಗಣೇಶ್ ನಾರಾಯಣ್ ಜೊತೆಗೂಡಿದ್ದಾರೆ. ಎಸ್ ಮಂಜು ನಿರ್ಮಾಣದ ಶೈಲು ಚಿತ್ರಕ್ಕೆ ಸದ್ದು ಗದ್ದಲವಿಲ್ಲದೆ ಇವತ್ತು ಮುಹೂರ್ತ ನೆರವೇರಿತು. ಗೋಲ್ಡನ್ ಸ್ಟಾರ್ಗೆ ನಾಯಕಿಯಾಗಿ ಮಲಯಾಳಂನ ಸನುಷಾ ಸಂತೋಷ್ ಆಯ್ಕೆಯಾಗಿದ್ದಾರೆ. ತಮಿಳು ಮಲಯಾಳಂನಲ್ಲಿ ತನ್ನ ಛಾಪು ಮೂಡಿಸಿರೋ ಸನುಷಾ ಶೈಲುವಾಗಿ ನಟಿಸಲಿದ್ದಾರೆ. ಗಣೇಶ್ ನಾರಾಯಣ್ ಜೋಡಿ ಮತ್ತೆ ಮೋಡಿ ಮಾಡಲಿದೆಯಾ ಅನ್ನೋದನ್ನು ಶೈಲು ನಿರ್ಧರಿಸಲಿದೆ. ಈ ಚಿತ್ರದ ಕುರಿತು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ರೇವನ್ ಪಿಜೆ ಅವರಿಂದ. ರೇವನ್, ಚೆಲುವಿನ ಚಿತ್ತಾರ ಒಂದು ಮುಗ್ಧ ಪ್ರೇಮ ಕಥೆ. ಇದರ ನಂತರ ಎಸ್ ನಾರಾಯಣ್ ಹಾಗೂ ಗಣೇಶ್ ಜೋಡಿ ಶೈಲು ಚಿತ್ರದಿಂದ ಒಂದಾಗ್ತಾ ಇದೆ. ಹೇಗಿದೆ ಈ ಚಿತ್ರದ ಸ್ಪೆಷಾಲಿಟಿ? ಹೌದು, ಇದು ನಾವು ಮೈನಾ ಚಿತ್ರದ ಒಂದು ಕಥೆ ಬಗ್ಗೆ ಮಾತಾಡೋದಾದ್ರೆ ಇದೊಂದು ಮುಗ್ಧ ಹಳ್ಳಿಯ ಮುಗ್ಧ ಪ್ರೇಮಿಗಳ ಒಂದು ಮುಗ್ಧ ಕಥೆ ಅಂತಾನೆ ಹೇಳ್ಬಹುದು. ಪ್ರಭು ಸೋಲಮನ್ ನಿರ್ದೇಶಕ ಪ್ರಭು ಸೋಲಮನ್ ಇದನ್ನ ನೀಟಾಗಿ ನವಿರಾಗಿ ಪ್ರೇಮ ಕಥೆಯನ್ನು ಹೇಳಿದ್ರು. ಹಾಗಾಗಿ ಜನ ಮೆಚ್ಚಿರು, ಇದಕ್ಕೆ ಒಂದು ಒಳ್ಳೆ ಅಭಿಪ್ರಾಯ ಕೊಟ್ಟು ಬ್ಲಾಕ್ ಬಸ್ಟರ್ ಮೂವಿ ಅನ್ನುವಂತ ಒಂದು ಅಂತಾನೆ ಹೇಳ್ಬಹುದು ಇದನ್ನ. ಈಗ ಇದೇ ಚಿತ್ರದ ಕಥೆಯನ್ನ ನಿರ್ದೇಶಕ ನಾರಾಯಣ್ ಅವರು ಕನ್ನಡಕ್ಕೆ ಶೈಲು ಅಂತ ರಿಮೇಕ್ ಮಾಡ್ತಾ ಇದ್ದಾರೆ. ಇದರಲ್ಲಿ ನಾಯಕ ಗಣೇಶ್ ಅವರು ಆಕ್ಟ್ ಮಾಡ್ತಾ ಇದ್ದಾರೆ. ಸನುಷಾ ಅನ್ನೋ ಮಲಯಾಳಿ ಬೆಡಗಿ ನಾಯಕಿ ಅಭಿನಯಿಸ್ತಾ ಇದ್ದಾರೆ. ಎಂದಿನಂತೆ ಎಸ್ ನಾರಾಯಣ್ ಅವರು ತಮ್ಮ ಚಿತ್ರಗಳನ್ನ ಬ್ರಾಹ್ಮಿ ಮುಹೂರ್ತದಲ್ಲಿ ಫಸ್ಟ್ ಕ್ಲಾಪ್ ಅನ್ನು ಮಾಡ್ತಾರೆ. ಅದೇ ರೀತಿನೇ ಇವತ್ತು ವೆಸ್ಟ್ ಆಫ್ ಕಾರ್ಡ್ ರೋಡ್ ನಲ್ಲಿರುವಂತಹ ಗಣೇಶ್ ಮಂದಿರದಲ್ಲಿ ಈ ಒಂದು ಶೈಲು ಚಿತ್ರದ ಮುಹೂರ್ತ ನಡೀತು ಅಂತಾನೆ ಹೇಳ್ಬೋದು. ಗುರುಪ್ರಸಾದ್. ಓಕೆ ಜೇವನ್, ತಮಿಳಿನ ಮೈನಾ ಚಿತ್ರ ತುಂಬಾ ಯಶಸ್ವಿಯಾದಂತಹ ಬ್ಲಾಕ್ ಬಸ್ಟರ್ ಚಿತ್ರ. ಅಲ್ಲಿನ ಒಂದು ಕಥೆಯನ್ನು ಕನ್ನಡದ ನೇಟಿವಿಟಿಗೆ ನಾರಾಯಣ್ ಬದಲಾಯಿಸ್ಕೊಳಕ್ಕೆ ಏನೆಲ್ಲ ಸಾಹಸ ಮಾಡಿದ್ದಾರೆ ಅಂತ? ಹೌದು, ಸಾಮಾನ್ಯವಾಗಿ ಎಸ್ ನಾರಾಯಣ್ ಅವರು ರೀಮೇಕ್ ಚಿತ್ರಗಳನ್ನ ಕನ್ನಡಕ್ಕೆ ಬಹಳ ಚೆನ್ನಾಗಿ ತರ್ತಾರೆ ಅಂತ ಹೇಳ್ಬೋದು. ಅದೇ ರೀತಿ ಈಗ ಕಂಪೇರ್ ಟು ನಾವು ತೆಲುಗಿನ ಚಿತ್ರವನ್ನ ಕಂಪೇರ್ ಮಾಡಿದಾಗ ಅಲ್ಲಿಯ ಕಥೆ, ಅಲ್ಲಿಯ ನೇಟಿವಿಟಿ ಇಲ್ಲಿಗೂ ಬಳಸ್ಬಿಡಿ. ಇಲ್ಲಿಯ ಜನಕ್ಕೆ ಯಾವ ತರ ಬೇಕು ಅನ್ನೋದನ್ನ ಅರ್ಥ ಮಾಡಿಕೊಂಡು ಇಲ್ಲಿಯ ನೇಟಿವಿಟಿಗೆ ತಕ್ಕನಾಗೆ ಚಿತ್ರ ಮಾಡಿದ್ರು ಅಂತ ಹೇಳ್ಬೋದು. ಅದೇ ರೀತಿ ಒಳ್ಳೆ ಹಾಡುಗಳನ್ನು ಕೊಟ್ಟಿದ್ರು ಅಂತ ಹೇಳ್ಬೋದು. ಶೈಲು ಚಿತ್ರದಲ್ಲೂ ಸಹ ಅದೇ ತರದ ಕೆಲವೊಂದು ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ಜುಲೈ ಇವತ್ತಿನಿಂದಲೇ ಶೂಟಿಂಗ್ ಆರಂಭವಾಗಿದೆ. ಜುಲೈ 8 ಅಂದ್ರೆ ಒಂದೇ ಹಂತದಲ್ಲಿ ಚಿತ್ರೀಕರಣ ಮುಗಿತಾ ಇದೆ ಅಂತ ಹೇಳ್ಬೋದು. ಗುರುಪ್ರಸಾದ್. ಓಕೆ ರೇವನ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.